ಮಾಸ್ಟರ್ ಶಂಕರಯ್ಯ. ಇದೇ ಮನೇನೆ. ಮಾಸ್ಟಾರು ಯಾರು? ನಾನು ಮೇಷ್ಟ್ರೆ, ನಿಮ್ ಶಿಷ್ಯ ಈಶಾ. ನಿಮ್ಮ ಹತ್ರ ಅಕ್ಷರ ಕಲ್ತವನು. ನನ್ನ ಹತ್ರ ಅಕ್ಷರ ಕಲ್ತರು 1,00,000 ಜನ ಇದ್ದಾರೆ. ಅದ್ರಲ್ಲಿ ನೀನ್ ಯಾರು? ಅದೇ ಮೇಷ್ಟ್ರೆ, ಪ್ರತಿ ಶನಿವಾರ ಆಂಜನೇಯನ ಗುಡಿಲಿ ಪ್ರಸಾದ ಕೊಡ್ತಾರೆ ಅನ್ಬಿಟ್ಟು ಸ್ಕೂಲ್ ಚಕ್ಕರ್ ಹೊಡೆದಾಗ ನಿಕ್ಕರ್ ಬಿಚ್ಚಿ ಹೊಡಿತಿದ್ರಲ್ಲ ಆ ಈಶಾ. ಓ, ನಮ್ ಜಡೆ ಮಾಯಸಂದ್ರ ಶಿವಲಿಂಗಯ್ಯನವ್ರ ಮಗ ಜಗದೀಶಾನ? ಎಕ್ಸಾಕ್ಟ್ಲಿ. ಅವತ್ತು ನೀವು ಕಷ್ಟಪಟ್ಟು ಓದಿಸಿದಕ್ಕೆ ಇವತ್ತು ನಾನು ಡಬಲ್ ಗ್ರಾಜುಯೇಟ್ ಆಗಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಬಹುಮಾನ ಕೊಟ್ಟೋಗೋಣ ಅಂತ ಬಂದೆ. ಹೌದಾ? ವೆರಿ ಗುಡ್ ವೆರಿ ಗುಡ್. ಗುರು ಭಕ್ತಿ ಅಂದ್ರೆ ಇದು. ಸ್ವಲ್ಪ ಇರು. ಲೇ ಮೀನಾಕ್ಷಿ, ಶಕುಂತಲಾ ಬನ್ನಿ. ಏನ್ರಿ? ಈಗ ಅದೇನ್ ಬಹುಮಾನ ಕೊಡ್ಬೇಕು ಅಂತಂದಿದ್ಯೋ ಕೊಡೋ. ಅಯ್ಯಯ್ಯ, ಇವ್ರ ಮುಂದೆ ಬೇಡಿ ಮೇಟ್ರೆ, ರವ ಬನ್ನಿ ಕೊಡ್ತೀನಿ. ನಿನ್ ಗುರು ಭಕ್ತಿ ನೋಡಿ ಇವರೆಲ್ಲ ಮೆಚ್ಕೋಬೇಕು. ಪರವಾಗಿಲ್ಲ, ಕೊಡೋ. ಸರಿ, ನಿಮಗ್ ರಾಚಾರ. ಕತ್ತಿ, ಇದು ಪತ್ರ. ಏನೋ ಇದು? ಕೆಲಸ ಸಿಕ್ಕದೆ ಜೀವನದಲ್ಲಿ ಬೇಸತ್ತಿರೋ ನಾನು ಇದೇ ಕತ್ತಿಯಿಂದ ನನ್ನ ಕುತ್ತಿಗೆನ ಕಾಚಾಕಂದ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ, ನನ್ನ ಸಾವಿಗೆ ಶಂಕರಯ್ಯ ಮೇಷ್ಟ್ರೆ ಕಾರಣ ಅಂತ ಈ ಪತ್ರದಲ್ಲಿ ಬರೆದಿಟ್ಟಿದ್ದೀನಿ. ದಿಸ್ ಇಸ್ ಕಾಪಿ ಟು ಚೀಫ್ ಮಿನಿಸ್ಟರ್, ಕಾಪಿ ಟು ಹೋಮ್ ಮಿನಿಸ್ಟರ್, ಕಾಪಿ ಟು ಪ್ರೈಮ್ ಮಿನಿಸ್ಟರ್. ಆಗ ಅವ್ರು ಬರ್ತಾರೆ, ನಿಮ್ಮನ್ನ ನಾಯಿಗೊಂದಂಗ್ ಒಂದು ಎತ್ತಾಕೊಂಡೋಗಿ ನೇಣ್ಗಂಬ ಹತ್ತಿಸ್ಬಿಡ್ತಾರೆ. ಆಗ ನಿಮ್ಮ ಹೆಂಡತಿ, ನಿಮ್ಮ ಮಗಳು ಅಣ್ಣ ದೇವಸ್ಥಾನ ಮುಂದೆ ಅಮ್ಮ ತಾಯೇ ಅಂತ ತಿರುಪಿ ಎತ್ಬಿಡ್ತಾರೆ. ಟೋಟಲಿ ನಿಮ್ ಫ್ಯಾಮಿಲಿ ಚಿತ್ರಾನ್ನ ಆಗೋಗ್ಬಿಡತ್ತೆ. ಇವನಿಗೆ ಕಷ್ಟಪಟ್ಟು ಓದಿಸಿದ್ದಕ್ಕೆ ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ. ಹೇಗಾದ್ರೂ ಮಾಡಿ ಅವ್ನಿಗೊಂದ್ ಕೆಲ್ಸ ಕೊಡ್ಸ್ರಿ, ಇಲ್ದೇ ಇದ್ರೆ ನಾನು ವಿಧವೆ ಆಗ್ಬಿಡ್ತೀನಿ. ಅಯ್ಯಯ್ಯೋ, ಏನ್ ಮಾಡ್ಲಿ? ಕಾರ್ ಗ್ಯಾರೇಜ್ ಅಲ್ಲಿ ಕೆಲಸ ಕೊಡ್ಸಿದ್ರೆ ಮಾಡ್ತೀಯಾ? ಗ್ಯಾರೇಜ್ ಆದ್ರೇನು, ಮುಲ್ಲಾ ಸಾಬಿ ಗುಜ್ರಿ ಆದ್ರೇನು ಮಾಡ್ತೀನಿ ಮಾಸ್ಟರ್. ಆದ್ರೆ ಒಂದ್ ಮಾತ್ರ ಜ್ಞಾಪಕ ಇಟ್ಕೋ. ಪ್ರಾಮಾಣಿಕನಾಗಿ ಶ್ರದ್ಧೆಯಿಂದ ಸತ್ಯನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋ. ಆಯ್ತು ಮಾಸ್ಟರ್. ತರ್ಲೆ ನನ್ನ ಮಕ್ಕಳು, ಅಡ್ಕಸ್ವಿ ನನ್ನ ಮಕ್ಕಳು ಹಲ್ಕುಂತ ಆರ್ಡರ್ ಮಾಡ್ತಾರೆ. ನಾವೀ ತೊಟ್ಟಿ ಎಷ್ಟು ಜನ ಬಂದು ಸಾಯ್ಬೇಕು. ಯಾವನೇ ಬೇಕು ಬೇವರ್ಸಿ ಕೆಲಸ ಮಾಡಿ ಮಾಡಿ ನಾವು ಸತ್ತು ಹೋಗ್ಬೇಕು. ಆ ನನ್ನ ಮಕ್ಕಳು ಕುಂತ ಹಾ ಇಲ್ಲೊಂದೆರಡು ಹೆಗ್ಗಳು ಹೆಂಗ್ ಹೋಗ್ತಾವೆ. ನನ್ನ ಮಕ್ಕಳ ಸರ್ಕೊಂಡ್ರು ಬೇವರ್ಸಿ ನನ್ನ ಮಕ್ಕಳು. ಯಾವನೇ ಅವನು ಇನ್ಸ್ಪೆಕ್ಟರ್ ಕಾಳೆ ಅಂತ ಯಾವಾಗ್ಲೂ ಹಿಂಗೇ ಬೈತಿರ್ತಾನೆ. ಅದೇನೇ ಹಂಗ್ ಬೈತಾನೆ, ಕಿವಿಯಿಂದ ಕೇಳಕ್ಕಾಗಲ್ಲ. ಮಕ್ಕಳ ಕಾಟ ಯಾವ ನನ್ನ ಮಗನಿಗೆ ಬೇಕು ಕೆಲಸ ಇದೆ. ಬೇವರ್ಸಿ ನನ್ನ ಕಾಟ ಸಾಕಾಗೋಗ್ಬಿಟ್ಟಿದೆ. ಈ ನಮಗಂತೂ ಯಾರು ಸಾಯೋನು ಇಲ್ಲಿ, ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಹಾಳಾಗೋಗ್ಬಿಟ್ಟು ನಾವಿಲ್ಲಿ ಸಾಯಬೇಕು. ನನ್ನ ಮಗನ ಎದ್ದೋಳ ಅಲ್ಕ ನನ್ನ ಮಗನ ಕರಿ ನನ್ನ ಮಗನ್ ತಂದು ಯಾವ ನೋಡಿದ್ರು ನಿದ್ದೆ ಬೇವರ್ಸಿ ನನ್ನ ಮಗಂದ ಆಗೋಯ್ತು. ನಮಸ್ಕಾರಮ್ಮ. ನಮಸ್ಕಾರ ಸಂಡಿ ಕಾಳಪ್ಪನವ್ರಿ, ಕೂತ್ಕೊಳ್ಳಿ. ಏನ್ ವಿಷಯ? ನನ್ನ ಹೆಂಡತಿ ತಮ್ಮ 4 ದಿವಸದಿಂದ ಕಾಣ್ತಾ ಇಲ್ಲ. ಎಲ್ಲಾ ಕಡೆನೂ ಹುಡುಕ್ಸಾಯ್ತು, ಆದ್ರೂ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಿಮಗ್ ಫೋನ್ ಮಾಡಿದೆ. ಅಷ್ಟೇನಾ? ಎಲ್ಲಿ ಹೋಗ್ತಾನ್ ಬಿಡಿ, ಅವನೇನು ಎಳೆ ಮಗುನಾ? ನೀವ್ಯಾಕಷ್ಟು ಗಾಬರಿ ಆಗ್ತೀರಾ? ಹಾಗಲ್ಲ ಕಾಳಪ್ಪನವ್ರೆ, ಅವನು ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋನೇ ಅಲ್ಲ. ಅವನ್ಗೇನೋ ಅಪಾಯ ಆಗಿದೆ ಅಂತ ನನ್ ಮನ್ಸ್ ಕನಿಸ್ತಾ ಇದೆ. ನೀವೇನು ಹೆದರ್ಕೋಬೇಡಿ ಅಮ್ಮ. ಅವನು ಆತಳ ವಿತಳ ಸುತಳ ಕತಳ ಚತಳ ಪಾತಾಳ ತಳಾತಳಗಳಲ್ಲಿ ಅಡಗಿದ್ರು ಎಳ್ಕೊಂಡು ಬಂದು ನಿಮ್ಮ ಮುಂದೆ ಬಿಸಾಕ್ತೀನಿ. ನಿಮ್ ತಮ್ಮನ ಒಂದು ಫೋಟೋ ಇದ್ರೆ ಕೊಡ್ತೀರಾ? ಸರಿ. ಅವರಿಗೆ ಕಾಫಿ ಸಾವುಕಾರ್ರೆ, ನಿಮ್ ಎಸ್ಟೇಟ್ ನಲ್ಲಿ ಕಾಶಿನಾಥ್ ಶೂಟಿಂಗ್ ತೆಗೆದಿದ್ದಾನಂತೆ. ಹೌದು. ನೀವೇನೇ ಹೇಳಿ ಅವನು ಬೋ ಜಾಲಿ ಮನುಷ್ಯ. ಸ್ವಲ್ಪ ಸೀರಿಯಸ್ ಆಗಿ ಹುಡುಕಿ ಇನ್ಸ್ಪೆಕ್ಟರ್. ಆಯ್ತಮ್ಮ ಸರ್, ನಾವೇನು ಬರ್ತೀವಿ. ಒಳ್ಳೆ ನಮ್ಮ ಹುಡುಗನಿಗೆ ರಾತ್ರಿ ಡ್ಯೂಟಿ, ನೈಟ್ ಎಲ್ಲ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸ್ವಲ್ಪ ತಗೊಳಿಸ್ತಾನೆ. ಮಗು ಹೋಗೋಣವೇ? ಬರ್ತೀವಿ ಸರ್. ಒಳ್ಳೇದು, ನಡಿಯಪ್ಪ ಹೋಗೋಣ. ಮಾಸ್ಟಾರು, ನೀವು ಕೊಡ್ಸಿದ ಕೆಲಸ ಕಿತ್ಕೊಂಡು ಹೊರಟೋಯ್ತು. ಯಾಕೋ? ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಕೆಲಸ ಮಾಡು ಅಂತ ಹೇಳಿದ್ರಲ್ಲ. ಹೌದು. ಹಾಗ ಮಾಡಿದಕ್ಕೆ ನಂಗೆ ಸಿಕ್ಕಿದ ಪ್ರತಿಫಲ ಏನ್ ಗೊತ್ತಾ? ಏನು? ಈಗ ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ನಂಗೆ ಇನ್ನೊಂದು ಕೆಲಸ ಕೊಡಿಸಿ, ಇಲ್ಲ ಅಂದ್ರೆ ಬಹುಮಾನ ರೆಡಿ ಇದೆ. ಜೆರಾಕ್ಸ್ ಕಾಪಿ ಟು PM, CM, ಹೋಮ್ ಮಿನಿಸ್ಟರ್ ರೆಡಿ ಇದೆ. ಏನಂತೀರಾ? ತಂದೆ ಮಾರುತಿ. ಯಾರದು? ಮದ್ವೆಯಲ್ಲಿ ನಿಮ್ ಮಾಮ ಕೊಟ್ಟಿದ್ದ ಸೈಕಲ್ ಡಕೋಟ. ಜೋರಾಗಿ ತುಳಿರಿ ಮೇಷ್ಟ್ರೆ. ಏನ್ ತುಳಿಯೋದು ನನ್ನ ಪಿಂಡ? ಕಾಲ್ ಸೋತು ಹೋಗ್ತಾ ಇದೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಏನಾಯ್ತು ಮೇಷ್ಟ್ರೆ? ಏನು ಇಲ್ಲಪ್ಪ, ನನ್ನ ಕಷ್ಟ ನೋಡ್ಲಾರ್ದೆ ಆ ದೇವ್ರು ನನ್ ಕಣ್ಣೆದ್ರಿಗೆ ಪ್ರತ್ಯಕ್ಷ ಆಗ್ತಿದ್ದಾರೆ. ಆಗ ವರ ಕೇಳ್ಕೊಳ್ಳಿ.
ಕೇಳ್ಕೊತೀನಪ್ಪ, ಕೇಳ್ಕೊತೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತವಾಗಿ ಮೇಷಾಗ ನಾನು ಹುಟ್ಟಿಸ್ಬೇಡ. ಅಕಸ್ಮಾತ್ ಆಗಿ ಹುಟ್ಟಿಸಿದ್ರು ನಿನ್ನಂತ ಶಿಷ್ಯನ ಕಳಿಸ್ಬೇಡ ಅಂತ ಕೇಳ್ಕೊತೀನಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೋ ಏನೋ, ನಿನ್ ಕಣ್ಣಿಗೆ ಬಿದ್ದಲ್ಲ ನಾನು. ಅಯ್ಯೋ ಮೆಲ್ಲಿಗೆ. ಪಾಹಿಮಾಂ ಕೂನಾಬು. ಓಹೋ ಶಂಕರ ಮೇಷ್ರು, ಕೂತ್ಕೊಳ್ಳಿ ಸರ್. ನೀನ್ ನನ್ ಕಾಪಾಡ್ತೀನಿ ಅಂತ ಮಾತು ಕೊಟ್ರೆ ಕೂತ್ಕೋತೀನಿ. ಓ ಖಂಡಿತವಾಗ್ಲು ಕೂತ್ಕೊಳ್ಳಿ ಸರ್. ಏನ್ ಸರ್ ವಿಷಯ? ನಿನ್ನ ಆಫೀಸ್ ನಲ್ಲಿ ನಾನು ಶಿಷ್ಯನೊಬ್ಬನಿಗೆ ಕೆಲಸ ಕೊಟ್ಟು ನನ್ನ ಗಂಡಾಂತರಿಂದ ಪಾರ್ ಮಾಡಯ್ಯ, ನೀನು ಕೈ ಮುಗಿತೀನಿ. ಛೇ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಕೈ ಮುಗಿತೀರ ಮೇಷ್ರೆ? ಯಾರು ಕೆಲಸ ಕೊಡ್ಬೇಕು ಹೇಳಿ. ಒಂದ್ ನಿಮಿಷ. ಈಶಾ ಬಾರ ಒಳಗೆ. ಇವನೇ ಕಣಯ್ಯ ಈಶಾ ಅಂತ, ತುಂಬಾ ಬ್ರಿಲಿಯಂಟು. ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡ್ತಾನೆ. ವೆರಿ ಗುಡ್. ಏನ್ ಓದಿದ್ಯಪ್ಪ? ನಿಜ ಹೇಳು ಸುಳ್ಳು ಹೇಳು ಆ? ಸರ್? ಏನಯ್ಯ ಹೀಗ್ ಕೇಳ್ತಾ ಇದೀಯಾ? ನಿಜಾನೇ ಹೇಳು. ML ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಎಮ್ಮೆನಾ? ಅಯ್ಯಯ್ಯೋ, ನಮ್ಮ ಆಫೀಸಲ್ಲಿ ಜವಾನನ್ ಕೆಲಸ ಮಾತ್ರ ಖಾಲಿ ಇದೆಯಲ್ಲ. ಅಯ್ಯೋ ಪರವಾಗಿಲ್ಲಯ್ಯ, ಕಸ ಹೊಡೆಯೋ ಕೆಲಸ ಇದ್ರು ಮಾಡ್ತಾನೆ. ಈಗಿನ ಕಾಲದಲ್ಲಿ BA MA ಓದಿರೋರಿಗೆ ಇದಕ್ಕಿಂತ ಒಳ್ಳೆ ಕೆಲಸ ಯಾವ ಸಿಗುತ್ತೆ ಹೇಳು? ಸರಿ, ಹಾಗಿದ್ರೆ ನಾಳೆನೆ ಡ್ಯೂಟಿ ಜಾಯ್ನ್ ಆಗ್ಬಿಡಪ್ಪ. ಆಯ್ತು ಸರ್. ನನಗೆ ಅನ್ಸುತ್ತೆ ನಿಮ್ ನೆಂಟ್ರ ಮನೆಗೆ ಹೋಗಿರ್ಬೇಕು. ಇಲ್ಲ ಸರ್. ಏನ್ ಸರ್ ನಿಮ್ ಮಿಸ್ಸಸ್ಸು? ನೋಡಿ ಸರ್, ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಇಡೀ ಎಸ್ಟೇಟ್ ಎಲ್ಲ ಹುಡುಕಿಸ್ಬಿಟ್ಟೆ. ಈಗ 8 ದಿವಸದ ಹಿಂದೆ ಅವಳ ತಮ್ಮನೂ ಮಾಯ ಆದ. ನನಗೇನು ಅರ್ಥ ಆಗ್ತಾ ಇಲ್ಲ. ಸಾವುಕಾರ್ರೆ, ನೀವೇನು ಯೋಚನೆ ಮಾಡಬೇಡಿ. ಹೆದರ್ಕೊಳ್ಳೋ ಅಂತದ್ ಏನೂ ಆಗಿಲ್ಲ. ಅವ್ರ ತಮ್ಮ ಯಾರನ್ನ ಹುಡ್ಕೊಂಡು ಹೋಗಿದ್ದಾರೆ, ಇವರು ಅವ್ರು ಹುಡ್ಕೊಂಡು ಹೋಗಿದ್ದಾರೆ. ಸಾವುಕಾರ್ರೆ, ನನಗೆ ಎರಡು ದಿನ ಟೈಮ್ ಕೊಡಿ. ಅವ್ರು ಆತಾಳ ವಿತಾಳ ಸುತಳ ಕತಳ ಚತಳ ಪತಳ ಪಾತಾಳ ತಳ ಅಡಗಿದ್ರು ಕಂಡು ಹಿಡಿದು ಬಿಡ್ತೀನಿ. ನಾನು ಬರ್ಲಾ? ಮಗ ಹೋಗಣ ಬಾರೋ. ಬರ್ತೀವಿ. ಬೇವರ್ಸಿ ಕುಂಟು ನನ್ನ ಮಗ, ಯಾವಳಿಂದ ಓಡೋದ್ನೋ ಏನೋ, ಈ ರಂಡೆ ಯಾವನಿಂದ ಓಡೋದ್ನೋ ಏನೋ, ಇವ್ನ ಕಂಡಿಡಿಯಕ್ಕೆ ನಾನ್ ಬೇರೆ ಹೋಗ್ಬೇಕು. ನನಗೇನು ಬೇರೆ ಕೆಲಸ ಇಲ್ಲ. ನನ್ನ ಮಗನ ಹಿಡ್ಕೊಳ್ಳೋ ಇದನ್ನ. ಹಲ್ಕ ಬೇವರ್ಸಿ ಕಂತ್ರಿ ನಾಯಿ ನನ್ನ ಮಕ್ಕಳು, ಈ ಶೂಟಿಂಗ್ ನನ್ನ ಮಕ್ಕಳು. ಯಾವ ನೋಡಿದ್ರು ಏನ್ ಸಿಕ್ಕರು ಏನಾಯ್ತು ಸಾರ್, ಬೇರೆ ಕೆಲಸನೇ ಇಲ್ಲ ನನಗೆ. ಹಲ್ಕ ಬೇವರ್ಸಿ ನನ್ನ ಮಕ್ಕಳು. ಈ ಹಲ್ಕಟ್ ಬೈಕ್ ಒಂದು ಸ್ಟಾರ್ಟೇ ಆಗಲ್ಲ. ಮಾಸ್ಟರು ಆ ಕೆಲ್ಸನೂ ಕಿತ್ಕೊಂಡು ಹೊಲ್ಟಾಯ್ತು. ಲೇ ಮೀನಾಕ್ಷಿ, ಶಕುಂತಲಾ, ಏನಾಯ್ತ್ರಿ? ಅರ್ರೆ ಎಲ್ಲಯ್ಯ ಹೊಲ್ಟಾದ್ರು? ಮೇಷ್ಟ್ರೆ ಏನ್ ಗುರು, ಮನೆ ಎಲ್ಲ ಖಾಲಿ? ಮನೆ ನೋಡಕ್ ಬೊಂಬಾಟಾಗಿದೆ. ಯಾರಿಗಾರು ತಳ್ಳಿದ್ರೆ 1000 ರೂಪಾಯಿ ಬಾಡಿಗೆ ಗ್ಯಾರಂಟಿ. ನಾಳೆನೆ ಗಿರಾಕಿ ರೆಡಿ. ನಮಸ್ಕಾರ ಸರ್. Who is the officer in charge here? So, you are the area SI. ಎಸ್ ಸರ್. What's your name? ಕಾಯ ಸರ್. Kalaya, where is Mr. Kashinath? ಒಳಗಿದ ಸರ್. Follow me. Come on, get up. Kashinath! ಎಸ್, ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿ ಕೊನೆ ಆಯ್ತು. ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ಇದು? ನಮ್ ಡೈರೆಕ್ಟರ್ ಅರೆಸ್ಟ್ ಮಾಡ್ತಿದ್ದೀರಾ? ಯಾರು ಡೈರೆಕ್ಟರ್? ಇವ್ರಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇನ್ಸ್ಪೆಕ್ಟರ್, ಎಸ್ ಸರ್. ಇಷ್ಟು ದಿನದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ. ಒಬ್ಬ ಕೊಲೆಗಾರನ ಕಂಡಿಡೆ ಕಾಲೇನ್ರಿ ನಿಮ್ಗೆ? ಸಾರಿ ಸರ್. ಸಾರಿ? ಆ ಇಂಗ್ಲಿಷ್ ನಮ್ ದೇಶ ಬಿಟ್ಟು ಹೋಗ್ಬೇಕಾರೆ ಎಲ್ಲದನ್ನು ದೋಚ್ಕೊಂಡೋಗಿ ಈ ಕಿತ್ತೋಗಿರೋ ಇಂಗ್ಲಿಷ್ ಪದ ಬಿಟ್ಟೋದ್ರು. ಅದನ್ನ ಯೂಸ್ ಮಾಡಿ ನಿಮ್ಗೆ ನಾಚೆ ಆಗಲ್ಲ? ಸಾರಿ ಸರ್. ಸಾರಿ ಅಂದ್ರೆ ಇನ್ನೊಂದು ಸಸ್ಪೆಂಡ್ ಮಾಡ್ಬಿಡ್ತೀನಿ. ಕಾಶಿನಾಥ್, ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಇಲ್ಲ ಸರ್. ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ ಸರ್. ಕಾಶಿನಾಥ್ ಅಂತ ಹೇಳ್ಕೊಂಡ್ ಬಂದಿರೋ ದೊಡ್ಡ ಮರ್ಡರ್, ದೊಡ್ಡ ಸ್ಮಗ್ಲರ್. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ MMS ಹೋಗ್ರಿ. ನಾಚೆ ಆಗಲ್ಲ ನಿಮ್ಗೆ? ಏನ್ರಿ ಇದು? ಪೊಲೀಸ್ ಆಫೀಸರ್ ಹೊಡಿತಿದ್ದೀರಾ? ಯಾವನ್ ಸರ್ ಪೊಲೀಸ್ ಆಫೀಸರು? ಇವನ ಅಜ್ಜಿ. ಆಯ್ತು. ಇವನು ಮಾಧವ್ ಅಂತ ಸರ್. ದಿನ ಬಂದ್ ಆಕ್ಟಿಂಗ್ ಬೇಕು ಅಂತ ತಲೆ ತಿಂತಿದ್ದ ಸರ್. ಬೈಕ್ ಕಳ್ಸಿದ್ದೆ. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ ನಾನು ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದ ಸರ್. ಇವತ್ ಬಂದ್ ನಿಮ್ ಮುಂದೆ ಪೊಲೀಸ್ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಿದ್ದಾನೆ. ನನ್ನ ಆಕ್ಟಿಂಗ್ ಬೇರೆ ನಿಮಗ್ ತೋರಿಸ್ಬೇಕು ಅಂತ ಬಾಡಿಗೆ ಜಿಪ್ಪು, ಬಾಡಿಗೆ ಪೊಲೀಸ್ ಎಲ್ಲ ಕರ್ಕೊಂಡ್ ಬಂದೆ ಸರ್. ಒಂದೇ ಒಂದ್ ಚಾರ್ಜ್ ಕೊಟ್ಬಿಡಿ. ಬಡ್ಡಿ ಮಗ
ಸ್ಟೇಷನ್ಗೆ ಚರ್ಮ ಸುಲಿದೀನಿ ನನ್ನ ಮಗನಿಗೆ